press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಾವು ಎಷ್ಟನೇ ಎಕ್ಸಸೈಸ್ ಮಾಡ್ತಾ ಇದ್ವಿ? ಅಭ್ಯಾಸ 7.3. ಅಭ್ಯಾಸ 7.3 ಬಂದ್ಬಿಟ್ಟು ಇದು ನಿರ್ದೇಶಾಂಕ ರೇಖಾಗಣಿತ ಅನ್ನೋ ಪಾಠದಲ್ಲಿ ಕೊನೆಯ ಅಭ್ಯಾಸ ಮಾಡ್ತಾ ಇದ್ವಿ ನಾವು. ಈಗ ಮಾಡಿರೋ ಲೆಕ್ಕ ಎಲ್ಲ ನೀವು ಮನೆ ಒಳಗೆ ಪ್ರಾಕ್ಟೀಸ್ ಮಾಡಿರಬೇಕು. ಅಭ್ಯಾಸ 7.3 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಅಂದರೆ ಒಂದು ತ್ರಿಭುಜಕ್ಕೆ ಎಷ್ಟು ಶೃಂಗಗಳಿರುತ್ತೆ? 3 ಶೃಂಗಗಳಿರುತ್ತೆ. ಆ 3 ಶೃಂಗಗಳನ್ನು ಕೊಟ್ಟಾಗ ನಾವು ಒಂದು ತ್ರಿಭುಜದ ವಿಸ್ತೀರ್ಣನ ನಮಗೆ ಗೊತ್ತಿರೋಂಗೆ ನಾವು ಕಾಮನ್ ಆಗಿ ಮಾಡ್ತಕ್ಕಂಥದ್ದು ಅರ್ಧ ಇಂಟು ಪಾದ ಇಂಟು ಎತ್ತರ ಸೂತ್ರ ಹಾಕಿ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಉದ್ದ ಅಗಲ ಮತ್ತು ಎತ್ತರ ಕೊಟ್ಟಿರಲ್ಲ. ಆದ್ದರಿಂದ ಶೃಂಗಗಳನ್ನು ಕೊಟ್ಟಾಗ ನಾವು ಹೊಸದಾಗಿ ಒಂದು ಸೂತ್ರವನ್ನು 9ನೇ ಕ್ಲಾಸಲ್ಲಿ ನೀವು ಹೆರಾನ್ಸ್ ಫಾರ್ಮುಲಾನ ಕಲ್ತಿದ್ರಿ. ಆ ಬೇಸ್ ಮೇಲೆ ಒಂದು ಸೂತ್ರವನ್ನು ಬರೆದಿದ್ದೆ ನಾನು ಹೋದ ಕ್ಲಾಸಲ್ಲಿ. ಆ ಸೂತ್ರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನು ಮಾಡಬೇಕು, ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಿಮಗೆ ಒಂದು ಲೆಕ್ಕ ತೋರಿಸಿದ್ದೆ ನಾನು ಅಭ್ಯಾಸದಲ್ಲಿ, ಒಂದು ಲೆಕ್ಕ ತೋರಿಸಿದ್ದೆ. ಇದರಲ್ಲಿ x1 y1 x2 y2 x3 y3 ಅಂತಕ್ಕಂಥ ಅಂಶಗಳನ್ನು ಕೊಟ್ಟಿರ್ತಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನು ಮಾಡಬೇಕು, ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇದು ಆ್ಯಕ್ಚುಲಿ ಎಕ್ಸಾಮಲ್ಲಿ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? ನಮಗೆ 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಇದು ಸೂತ್ರ ತುಂಬ ಇಂಪಾರ್ಟೆಂಟು. ಒಂದು ಬೆಲೆ ಮೈನಸ್ಸು ಪ್ಲಸ್ಸಲ್ಲಿ ವ್ಯತ್ಯಾಸ ಆಯ್ತಪ್ಪ ಅಂತಂದರೆ ಇದಕ್ಕೆ ಎಷ್ಟು ಮಾರ್ಕ್ಸು ನಿಮಗೆ ಸಿಗಲ್ಲ. ಆದ್ದರಿಂದ ಸೂತ್ರವನ್ನು ನೀವು ತುಂಬ ಕೇರ್ಫುಲ್ಲಾಗಿ ಬರೀಬೇಕು. 2ನೇ ಲೆಕ್ಕಕ್ಕೆ ಹೋಗೋಣ. ಹಂಗಂದರೆ ಅಭ್ಯಾಸ 7.3ರಲ್ಲಿ ಅಭ್ಯಾಸ 7.3ರಲ್ಲಿ ಎಷ್ಟನೇ ಲೆಕ್ಕ? 2ನೇ ಲೆಕ್ಕ. -5 -1 -5 -1 3, -5 3, -5 5, 5, 2. ಈಗ ನಾನು ಸೂತ್ರವನ್ನು ಬರಿತೀನಿ. ಫಸ್ಟಿಗೆ ಸೂತ್ರ ಬರೆದ ಮೇಲೆ ನಾವೇನು ಹಾಕ್ಕೋಬೇಕು? x1 y1 x2 y2 ಮತ್ತು x3 y3 ಬೆಲೆಗಳನ್ನು ತುಂಬಬೇಕು. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನು? ಅರ್ಧ ಇಂಟು ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು, ನಿಮಗೆ ಒಂದು ಪ್ಲ್ಯಾನ್ ಹೇಳಿದ್ದೆ ನಾನು, x1 ಇಂಟು y2 ಮೈನಸ್ y3. 1 ಆದಮೇಲೆ 2 ಬರಬೇಕು, 2 ಆದಮೇಲೆ 3 ಬರಬೇಕು. ಅದೇ ರೀತಿ ಏನು ಮಾಡ್ತಾ ಹೋಗ್ಬೇಕು, ನೀವು ಸೂತ್ರವನ್ನು ಬರಿತಾ ಹೋಗಬೇಕು. ಅರ್ಧ ಇಂಟು ಫಸ್ಟ್ x1 ಇಂಟು 1 ಆದಮೇಲೆ 2 ಬರಬೇಕು, y2 ಮೈನಸ್ y3 ಪ್ಲಸ್ x2 ಇಂಟು 2 ಆದಮೇಲೆ 3 ಬರಬೇಕು, y3 ಮೈನಸ್ 3 ಆದಮೇಲೆ ಎಷ್ಟು ಬರಬೇಕು? 1 ಬರಬೇಕು, y3 ಮೈನಸ್ y1 ಪ್ಲಸ್ x3 ಇಂಟು 3 ಆದಮೇಲೆ ಎಷ್ಟು ಬರಬೇಕು? 1 ಬರಬೇಕು, y1 ಮೈನಸ್ y2. ಇದು ಏನು? ನಮ್ಮ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿತಕ್ಕಂತಹ ಸೂತ್ರ ಬರ್ಕೊಂಡಾದ್ಮೇಲೆ ನೋಡ್ರಿ ನೀವು 1 ಆದಮೇಲೆ 2, 2 ಆದಮೇಲೆ 3 ಮತ್ತು x2 ಬರೀಬೇಕು. x2 ಆದಮೇಲೆ ಏನಾಗುತ್ತೆ? 2 ಆದಮೇಲೆ 3 ಬರಬೇಕು, 3 ಆದಮೇಲೆ 1 ಬರಬೇಕು. x3 ಅಂದರೆ 3 ಆದಮೇಲೆ 1 ಬರಬೇಕು, 1 ಆದಮೇಲೆ 2 ಬರಬೇಕು. ಇದು ನಾವು ಹಾಕ್ತಕ್ಕಂತಹ ಸೂತ್ರ. ಈ ಸೂತ್ರದ ಪ್ರಕಾರ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ನಾವು ಬೆಲೆಗಳನ್ನು ಬರ್ಕೊಂಡಾಗ x1 y1 x2 y2 x3 y3. x1 ಅಂದರೆ ಎಷ್ಟು? -5. y1 ಅಂದರೆ ಎಷ್ಟು? -1. ನೆಕ್ಸ್ಟು x2 ಅಂದರೆ ಎಷ್ಟು? 3. y2 ಅಂದರೆ ಎಷ್ಟು? -5. ನೆಕ್ಸ್ಟು x3 ಅಂದರೆ ಎಷ್ಟು? 5. y3 ಅಂದರೆ ಎಷ್ಟು? 2. ಇದು ನಮ್ಮ ಬೆಲೆಗಳು x1 y1 x2 y2 ಮತ್ತು x3 y3. ಈಗ ನನ್ನ ಬೆಲೆಗಳನ್ನು ತುಂಬಿದಾಗ ಅರ್ಧ ಇಂಟು x1 ಅಂದರೆ ಎಷ್ಟು ಬರೀತೀರಾ? -5. ಇನ್ನೊಂದು ಬ್ರಾಕೆಟ್ ಹಾಕ್ಕೊಳ್ರಿ. y2 ಅಂದರೆ ಎಷ್ಟು ಬರೀತೀರಾ? -5, ಸೂತ್ರದ ಮೈನಸ್ಸು. y3 ಅಂದರೆ ಎಷ್ಟು ಬರೀತೀರಾ? 2. y3 ಅಂದರೆ ಎಷ್ಟು ಬರೀತೀರಾ? 2. ಇಲ್ಲಿ ಇನ್ನೊಂದು ಮೈನಸ್ ಬಂದಾಗ ಮತ್ತೆ ಸಪ್ರೇಟ್ ಬ್ರಾಕೆಟ್ ಹಾಕಬೇಕು. ಈ ಥರ ಲೆಕ್ಕಗಳಲ್ಲಿ ಮೈನಸ್ ಎಲ್ಲಿ ಬರುತ್ತೋ, ಮೈನಸ್ ಬಂದ ತಕ್ಷಣ ಏನನ್ನು ಹಾಕಬೇಕು, ನೀವು ಬ್ರಾಕೆಟನ್ನು ಹಾಕಬೇಕು. ಬ್ರಾಕೆಟ್ ಹಾಕದೆ ಹೋದರೆ ಲೆಕ್ಕ ಏನಾಗುತ್ತೆ? ತಪ್ಪಾಗುತ್ತೆ. ಪ್ಲಸ್ x2 ಅಂದರೆ ಎಷ್ಟು? 3. y3 ಅಂದರೆ ಎಷ್ಟು? 2. ಮೈನಸ್ y1 ಅಂದರೆ ಎಷ್ಟು? -1 ಪ್ಲಸ್
x3 ಅಂದರೆ ಎಷ್ಟು 5, y1 ಅಂದರೆ ಎಷ್ಟು -1, ಮೈನಸ್ ಆಫ್ y2 ಅಂದರೆ ಎಷ್ಟು -5. ಎರಡು ಸಲ ಮೈನಸ್ ಬಂದಾಗ ನೀವೇನನ್ನು ಹಾಕೋಬೇಕಾಗುತ್ತೆ, ಬ್ರಾಕೆಟನ್ನು ಹಾಕೋಬೇಕಾಗುತ್ತೆ. ಈಗ ನಾನು ಸಪ್ರೇಟಾಗಿ ಬಿಡಿಸ್ತಾ ಹೋಗಬೇಕು. ಇದನ್ನೇನು ಮಾಡಬೇಕು, ಸಪ್ರೇಟಾಗಿ ಬಿಡಿಸ್ಬೇಕು. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು -5, ಮೈನಸ್ಸು ಮೈನಸ್ಸು ಕೂಡಿಸ್ಬೇಕು. -5 -2 ಎಷ್ಟಾಗುತ್ತೆ, ಒಂದೇ ಜಾತಿ ಆಗಿರೋದ್ರಿಂದ -7. ನೆಕ್ಸ್ಟ್ ಪ್ಲಸ್ 3 ಇಂಟು 2, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 1 1, ಪ್ಲಸ್ 5 ಇಂಟು -1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 5 5. ಬ್ರಾಕೆಟ್ ಕ್ಲೋಸ್ ಮಾಡಿರಿ. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಪ್ಲಸ್ಸು ಮೈನಸ್ಸು ಏನು ಮಾಡ್ಬೇಕು, ನಾನು ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ 7 5 35, ಪ್ಲಸ್ 3 ಹಾಗೆ ಇರಲಿ. 2 1 ಕೂಡಿದರೆ ಎಷ್ಟಾಗುತ್ತೆ 3 ಆಗುತ್ತೆ. ಇದು ಪ್ಲಸ್ ಇದೆ, ಇದು ಪ್ಲಸ್ ಇರೋದ್ರಿಂದ ಒಂದೇ ಜಾತಿ ಆಗೋದ್ರಿಂದ 2 ಮತ್ತು 1 ಕೂಡಿದರೆ ಎಷ್ಟು ಬರುತ್ತೆ, ನನಗೆ 3 ಬರುತ್ತೆ. ಪ್ಲಸ್ 5 ಇಂಟು -1 ಪ್ಲಸ್ 5, ನೋಡ್ರಿ ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. 2 ವಿಜಾತಿ ಚಿಹ್ನೆ ಆಗಿರೋದ್ರಿಂದ 5ರಲ್ಲಿ 1 ಹೋದ್ರೆ ಎಷ್ಟು ಬರುತ್ತೆ 4 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ, ಆದ್ದರಿಂದ ಎಷ್ಟು ಬರಿಬೇಕು, ನಾನು ಉತ್ತರನ 4 ಬರಿಬೇಕು. ಬ್ರಾಕೆಟ್ ಕ್ಲೋಸ್ ಮಾಡಿರಿ. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 35 ಪ್ಲಸ್ 3 3 9 ಪ್ಲಸ್ 5 4 20. ಇದು ಪ್ಲಸ್ 35 ಪ್ಲಸ್ 9 ಪ್ಲಸ್ 20. ಇಷ್ಟನ್ನು ಕೂಡಿಸಿ ನಾನು ಎಷ್ಟರಿಂದ ಭಾಗಿಸ್ಬೇಕು, 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದಾಗ ನನಗೆ ಏನು ಸಿಗುತ್ತೆ, ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ವಿಸ್ತೀರ್ಣ ಸಿಕ್ಕಾಗ ಅದನ್ನು ನಾವು ಯಾವುದರಲ್ಲಿ ಇಡಬೇಕು, ಚದುರ ಮಾನಗಳು. ವಿಸ್ತೀರ್ಣನ ಯಾವುದರಲ್ಲಿ ಇಡಬೇಕು, ನಾವು ಚದುರ ಮಾನಗಳಲ್ಲಿ ಇಡಬೇಕು. ಫಸ್ಟಿಗೆ ಸೂತ್ರ ನೋಡ್ರಿ. ಸೂತ್ರ ಏನು, ಅರ್ಧ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಲೆಕ್ಕದಲ್ಲಿ ಕೊಟ್ಟಿರ್ತಾರೆ ಅವರು. ಇದು 3 ಮಾರ್ಕ್ಸಿಗೆ ಕೇಳೋದ್ರಿಂದ ನೀವು ಯಾವುದೇ ಒಂದು ಪ್ಲಸ್ಸು ಮೈನಸನ್ನು ಹುಷಾರಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇದು x1 y1, x2 y2, x3 y3. x1 ಅಂದರೆ -5, y1 ಅಂದರೆ -1, x2 ಅಂದರೆ 3, y2 ಅಂದರೆ -5, x3 ಅಂದರೆ 5, y3 ಅಂದರೆ ಎಷ್ಟು 2. ಈಗ ನಾವು ಬೆಲೆಗಳನ್ನು ತುಂಬಿದಾಗ ಅರ್ಧಕ್ಕೆ ಅರ್ಧ ಹಾಗೆ ಬರಿತೀರಾ ನೀವು. x1 ಅಂದರೆ -5, y2 ಅಂದರೆ -5, ಮೈನಸ್ y3 ಅಂದರೆ ಎಷ್ಟು 2. 2 ಮೈನಸ್ಗಳು ಬಂದಾಗ ನೀವೇನು ಹಾಕೋಬೇಕಂತ ಹೇಳಿದೆ ನಾನು, ನೀವು ಬ್ರಾಕೆಟನ್ನು ಹಾಕೋಬೇಕು. ಇಲ್ಲ ಅಂದರೆ ಲೆಕ್ಕ ಏನಾಗುತ್ತೆ, ತಪ್ಪಾಗುತ್ತೆ. ಪ್ಲಸ್ x2 ಅಂದರೆ ಎಷ್ಟು ಬರಿತೀರಾ ನೀವು, 3 ಬರಿತೀರಾ. y3 ಅಂದರೆ ಎಷ್ಟು 2, ಮೈನಸ್ ಇದು ಸೂತ್ರದ್ದು y1 ಬೆಲೆ ಎಷ್ಟು -1, ಪ್ಲಸ್ x3 ಅಂದರೆ ಎಷ್ಟು ಬರಿತೀರಾ 5 ಬರಿತೀರಾ. ಬ್ರಾಕೆಟ್ ಹಾಕಿಬಿಟ್ಟು y1 ಅಂದರೆ ಎಷ್ಟು -1, ಮೈನಸ್ ಆಫ್ y2 ಬೆಲೆ ಎಷ್ಟಿದೆ -5 ಇದೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಬ್ರಾಕೆಟನ್ನು ಹಾಕ್ತೀನಿ. ನೆಕ್ಸ್ಟು -5, -5 -2 ಅಂದರೆ ವಿಜಾತಿ ಚಿಹ್ನೆ ಆಯಿತು. 5 2 ಕೂಡಿದರೆ ಎಷ್ಟು ಬರುತ್ತೆ, 7 ಬರುತ್ತೆ. ಆದ್ದರಿಂದ -7 ಬರಿತೀರಾ. ಪ್ಲಸ್ 3ಕ್ಕೆ 3 ಹಾಗೆ ಇರಲಿ. 2 ಬ್ರಾಕೆಟ್ ಇರೋದ್ರಿಂದ ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 1ಕ್ಕೆ 1 ಪ್ಲಸ್ 5 ಇಂಟು -1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. 5 ಬರಿತೀರಾ. ನೆಕ್ಸ್ಟ್ ಅರ್ಧ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 7 5 35 ಪ್ಲಸ್ 2 1 ಎಷ್ಟು 3, 3 3 9 ಪ್ಲಸ್ 5ರಲ್ಲಿ 1 ಹೋದ್ರೆ ಎಷ್ಟು 4, 5 4 ಎಷ್ಟು 20. ಅರ್ಧ ಇಂಟು 35 ಮೈನಸ್ ಇಂಟು ಮೈನಸ್ ಪ್ಲಸ್ 3 3 9 ಪ್ಲಸ್ 5 4 20. ಇಷ್ಟನ್ನು ಕೂಡಿ ನಾನು ಎಷ್ಟರಿಂದ ಭಾಗಿಸ್ಬೇಕು, 2ರಿಂದ ಭಾಗಿಸ್ಬೇಕು. 20 35 ಮತ್ತೆ ಎಷ್ಟು 9, 9 5 ಎಷ್ಟು 14, 14ಗೆ 4 10ಕ 1, 3 2 5 1 6 ಎಷ್ಟು ಬರುತ್ತೆ ನನಗೆ 64 ಬರುತ್ತೆ. 64ನ ಎಷ್ಟರಿಂದ ಭಾಗಿಸ್ಬೇಕು, ನಾನು 2ರಿಂದ ಭಾಗಿಸ್ಬೇಕು. 2ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟು 32. ಆದರೆ 32 ಹಾಗೆ ಇಡಬಾರ್ದು. 32ಕ್ಕೆ ಏನಂತ ಇಡಬೇಕು ನೀವು, ಚದುರ ಮಾನಗಳು. 32 ಚದುರ ಮಾನಗಳು ಅಂತ ಉತ್ತರ ಇಡಬೇಕು. 32 ಚದುರ ಮಾನಗಳು. ಇದು ತ್ರಿಭುಜದ ಶೃಂಗಗಳನ್ನು ಕೊಟ್ಟಾಗ ನಾವು ವಿಸ್ತೀರ್ಣವನ್ನು ಯಾವ ಥರ ಕಂಡುಹಿಡಿತೀವಿ ಅಂತ ಹೇಳಿ ಸೂತ್ರ ಹಾಕಿ ನಾವು ಮಾಡ್ತಕ್ಕಂತಹ ಲೆಕ್ಕ. ಅಭ್ಯಾಸದಲ್ಲಿ ಫಸ್ಟ್ ಮೇನಲ್ಲಿ ಈ ಥರದ್ದು 2 ಲೆಕ್ಕ ಇದೆ.
ನೆಕ್ಸ್ಟ್ ನಾವು ಸೆಕೆಂಡ್ ಲೆಕ್ಕಕ್ಕೆ ಹೋದಾಗ ಸ್ವಲ್ಪ ಚೇಂಜ್ ಆಗುತ್ತೆ, ಅಂದರೆ ಕೆ ಬೆಲೆ ಕಂಡುಹಿಡಿಬೇಕಾಗುತ್ತೆ. ನಾವು ಕೆ ಬೆಲೆಯನ್ನು ಕಂಡುಹಿಡಿಬೇಕು. ನೆಕ್ಸ್ಟು ಇದು ತ್ರಿಭುಜ ಕೊಟ್ಟರೆ ನೀವೇನು ಮಾಡ್ತೀರಾ, ತ್ರಿಭುಜ ಕೊಟ್ಟರೆ 3 ಶೃಂಗ ಇರುತ್ತೆ, ನೀವು ಹಾಕಿಬಿಟ್ಟು ಮಾಡ್ತೀರಾ. ಬಟ್ ಚತುರ್ಭುಜ ಕೊಟ್ಟಾಗ ನಾವು ಅದಕ್ಕೆ ಏನು ಹಾಕೋಬೇಕು, ಕರ್ಣಗಳನ್ನು ಹಾಕ್ಕೊಂಡು ಒಂದು ಚತುರ್ಭುಜದಲ್ಲಿ 2 ತ್ರಿಭುಜ ಉಂಟಾಗುತ್ತೆ. ಆ 2 ತ್ರಿಭುಜ ಅದು ಸಪ್ರೇಟಾಗಿ ಕಂಡುಹಿಡಿದು ಆಮೇಲೆ ನಾವು ಅದನ್ನು ಏನು ಮಾಡಬೇಕಾಗುತ್ತೆ, ಕೂಡಬೇಕಾಗುತ್ತೆ. ಅದೊಂದು ವೆರೈಟಿ ಲೆಕ್ಕ ಇದೆ, ನೆಕ್ಸ್ಟ್ ಮಾಡೋಣಂತೆ. ಈಗ ನೆಕ್ಸ್ಟ್ 2ನೇ ಲೆಕ್ಕಕ್ಕೆ ಬಂದರೆ ಕೆಳಗಿನ ಪ್ರತಿಯೊಂದರಲ್ಲೂ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ನಿಮಗೆ ಸರಳ ರೇಖಾಗತ ಅನ್ನೋ ಪದದ ಅರ್ಥ ಗೊತ್ತಾಗಬೇಕು. ಸರಳ ರೇಖಾಗತ ಅಂದರೆ ಬಿಂದುಗಳು ಏನಾಗಿರುತ್ತೆ, ಒಂದೇ ಸರಳ ರೇಖೆ ಮೇಲೆ ಇರೋದಕ್ಕೆ ಏನಂತ ಕರಿತೀವಿ ನಾವು, ಸರಳ ರೇಖಾಗತ ಅಂತ ಕರಿತೀವಿ. ಇಲ್ಲಿ ಒಂದು ತ್ರಿಭುಜಕ್ಕೆ ನನಗೆ 3 ಶೃಂಗಗಳು ಇರಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಹತ್ರ ಏನು ಕೊಟ್ಟಿರ್ತಾರೆ, ಕೆ ಅಂತ ಕೊಟ್ಟಿರ್ತಾರೆ. ಕೆ ಅಂತ ಕೊಟ್ಟಾಗ ನಾವು ಯಾವ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ, ಕೆಯ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ. ಆದರೆ ಅದೇ ಸೂತ್ರ ಹಾಕಿಬಿಟ್ಟು ನಾವೇನು ಮಾಡಬೇಕು, ಕೆ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ಲೆಕ್ಕ ಬರಿತೀನಿ. 7, -2 7, -2 5, 1 5, 1 3, ಕೆ ಇಲ್ಲಿ 3 ಶೃಂಗಗಳಲ್ಲಿ ಒಂದು ಹತ್ರ ಏನು ಕೊಟ್ಟಿದ್ದಾರೆ, ಅವರು ನಮಗೆ ಕೆ ಅಂತ ಕೊಟ್ಟಿದ್ದಾರೆ. ಇದು ಏನಾಗುತ್ತೆ, x1 y1, ಇದು x2 y2, ಇದೇನಾಗುತ್ತೆ x3 y3. ಆದರೆ ಲೆಕ್ಕ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು, ಒಂದು ಬೆಲೆ ಗೊತ್ತಿಲ್ಲ ಅಂದರೆ ನನಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನೀವು ಕ್ವಶನನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸರಳ ರೇಖಾಗತ ಅಂತ ಅಂದಾಗ ಅವುಗಳಿಂದ ಉಂಟಾದ ವಿಸ್ತೀರ್ಣ ಏನಾಗಿರಬೇಕು, 0 ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿಕೊಂಡು RHS ಅಲ್ಲಿ ಏನು ಬರಿಬೇಕು, ನಾನು 0ಯನ್ನು ಬರಿಬೇಕು. RHS ಅಲ್ಲಿ 0ಯನ್ನು ಬರ್ಕೊಂಡಾಗ ನನಗೇನು ಬರುತ್ತೆ, ಅದು ಲೆಕ್ಕ ಮಾಡೋಕ್ಕೆ ಬರುತ್ತೆ. ಆದ್ದರಿಂದ ಒಂದು ವಾಕ್ಯವನ್ನು ಬರೀರಿ. ಬಿಂದುಗಳು ಸರಳ ರೇಖಾಗತವಾಗಿರುವುದರಿಂದ ಅವುಗಳಿಂದ ಉಂಟಾದ ವಿಸ್ತೀರ್ಣ ಏನಾಗಿರುತ್ತದೆ, 0 ಆಗಿರುತ್ತದೆ. ಅವುಗಳಿಂದ ಉಂಟಾದ ವಿಸ್ತೀರ್ಣ ಏನಾಗಿರುತ್ತೆ, 0 ಆಗಿರುತ್ತದೆ. ಅಂದರೆ RHS ಅಲ್ಲಿ ನಾನು ಏನನ್ನು ತಗೋಬೇಕಾಗುತ್ತೆ, 0ಯನ್ನು ತಗೊಂಡು ಏನು ಮಾಡಬೇಕು, ನಾನು ಲೆಕ್ಕವನ್ನು ಮಾಡಬೇಕು. ಆದ್ದರಿಂದ ಫಸ್ಟಿಗೆ ತ್ರಿಭುಜದ ವಿಸ್ತೀರ್ಣ ಅಂತ ಬರೆದ್ರೆ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು x1 ಇಂಟು 1 ಆದಮೇಲೆ 2 y2 ಮೈನಸ್ y3 ಪ್ಲಸ್ x1 ಆದಮೇಲೆ ಎಷ್ಟು ಬರಬೇಕು, x2 ಬರಬೇಕು. 2 ಆದಮೇಲೆ ಏನು ಬರಬೇಕು, 3 ಬರಬೇಕು. y3 ಮೈನಸ್ y1 ನೆಕ್ಸ್ಟು ಪ್ಲಸ್ x3 ಇಂಟು 3 ಆದಮೇಲೆ ಏನು ಬರಬೇಕು, 1 ಬರಬೇಕು. y1 ಮೈನಸ್ y2 ಈ ಥರ ಬರ್ಕೊಂಡಾಗ ನಿಮಗೆ ಲೆಕ್ಕ ತಪ್ಪಾಗಲ್ಲ. x1 ಇಂಟು 1 ಆದಮೇಲೆ 2, 2 ಆದಮೇಲೆ 3
ನೆಕ್ಸ್ಟು x2 ಇಂಟು 3 ಆದಮೇಲೆ 1, 2 ಆದಮೇಲೆ 3, 3 ಆದಮೇಲೆ 1. ನೆಕ್ಸ್ಟ್ x3 ಇಂಟು 3 ಆದಮೇಲೆ 1, 1 ಆದಮೇಲೆ 2 ಇಸ್ ಈಕ್ವಲ್ ಟು ಏನಂತ ತಗೋಬೇಕು? RHS ಅಲ್ಲಿ ನಾನು 0 ಅಂತ ತಗೋಬೇಕು. RHS ಅಲ್ಲಿ ಏನು ತಗೋಬೇಕು? 0 ಅಂತ ತಗೋಬೇಕು. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಇಸ್ ಈಕ್ವಲ್ ಟು ಏನು ಬರೀತೀರಾ ನೀವು? 0 ಅಂತ ಬರೀತೀರಾ. 0 ಅಂತ ಬರೆದ್ಮೇಲೆ x1 y1 x2 y2 x3 y3 ಬೆಲೆಗಳನ್ನು ಬರ್ಕೋಬೇಕು. RHS ಅಲ್ಲಿ LHS ಅಲ್ಲಿ ಏನು ಬರೀಬೇಕು? x1 ಇಸ್ ಈಕ್ವಲ್ ಟು 7, x1 ಇಸ್ ಈಕ್ವಲ್ ಟು 7, y1 ಇಸ್ ಈಕ್ವಲ್ ಟು ಮೈನಸ್ 2, x2 ಇಸ್ ಈಕ್ವಲ್ ಟು 5, y2 ಇಸ್ ಈಕ್ವಲ್ ಟು 1, x3 ಇಸ್ ಈಕ್ವಲ್ ಟು 3, y3 ಇಸ್ ಈಕ್ವಲ್ ಟು k. x1 y2 y3 x2 y3 y1 x3 y1 y2 ಈ ಥರ ಬರ್ಕೊಂಡಾದ್ಮೇಲೆ ಈಗ ನಾವು ಬೆಲೆಗಳನ್ನು ತುಂಬಿದರೆ ಫಸ್ಟಿಗೆ ಅರ್ಧಕ್ಕೆ ಅರ್ಧ ಬರಿತೀರಾ. x1 ಅಂದರೆ ಎಷ್ಟು ಹಾಕಬೇಕು? 7 ಹಾಕಬೇಕು. ಇಂಟು y2 ಅಂದರೆ ಎಷ್ಟು ಹಾಕಬೇಕು? 1 ಹಾಕಬೇಕು. ಮೈನಸ್ y3 ಅಂದರೆ ಎಷ್ಟು ಹಾಕಬೇಕು? k ಹಾಕಬೇಕು. ಪ್ಲಸ್ x2 ಅಂದರೆ ಎಷ್ಟು ಹಾಕಬೇಕು? 5 ಹಾಕಬೇಕು. y3 ಅಂದರೆ ಎಷ್ಟು ಹಾಕಬೇಕು? k ಹಾಕಬೇಕು. ಮೈನಸ್ y1 ಅಂದರೆ ಎಷ್ಟು ಹಾಕಬೇಕು? ಮೈನಸ್ ಆಫ್ ಮೈನಸ್ 2 ಹಾಕಬೇಕು. ನೋಡ್ರಿ, ಇದು ಲೆಕ್ಕ ಮಾಡೋದು ತುಂಬ ಈಸಿ. ಆದರೆ ಬೆಲೆ ತುಂಬಬೇಕಾದ್ರೆ ಒಂದು ಬೆಲೆ ಒಳಗೆ ವ್ಯತ್ಯಾಸ ಆದರೆ ಲೆಕ್ಕ ಪೂರ ತಪ್ಪಾಗುತ್ತೆ. ಅದಕ್ಕೆ ತುಂಬ ನೀವು ನಿಧಾನಕ್ಕೆ ಕೇರ್ಫುಲ್ ಆಗಿ ತುಂಬಿಕೊಳ್ಳ್ರಿ. ಪ್ಲಸ್ x3 ಅಂದರೆ ಎಷ್ಟು? 3. x3 ಅಂದರೆ ಎಷ್ಟು? 3. y1 ಅಂದರೆ ಎಷ್ಟು? y1 ಅಂದರೆ ಮೈನಸ್ 2. ಮೈನಸ್ ಆಫ್ y2 ಅಂದರೆ ಎಷ್ಟು? 1. ಇಸ್ ಈಕ್ವಲ್ ಟು ಏನು ಬರೀತೀರಾ? 0 ಬರೀತೀರಾ. ಇಸ್ ಈಕ್ವಲ್ ಟು ಎಷ್ಟು ಬರೀಬೇಕು? 0 ಬರೀಬೇಕು. ನೋಡ್ರಿ, x1 ಅಂದರೆ ಎಷ್ಟು? 7, y2 ಅಂದರೆ ಎಷ್ಟು? 1, ಮೈನಸ್ ಸೂತ್ರದ್ದು y3 ಅಂದರೆ ಎಷ್ಟು? k, ಪ್ಲಸ್ x2 ಅಂದರೆ ಎಷ್ಟು? 5, y3 ಅಂದರೆ ಎಷ್ಟು? k, ಮೈನಸ್ y1 ಅಂದರೆ ಎಷ್ಟು? ಮೈನಸ್ 2 ಸಲ ಬಂದಾಗ ನಿಮಗೆ ಏನು ಹಾಕಕ್ಕೆ ಹೇಳಿದ್ದೆ? ಬ್ರಾಕೆಟ್ ಹಾಕಕ್ಕೆ ಹೇಳಿದ್ದೆ. ಮೈನಸ್ ಆಫ್ ಮೈನಸ್ 2 ಪ್ಲಸ್ x3 ಅಂದರೆ ಎಷ್ಟು? 3, y1 ಅಂದರೆ ಎಷ್ಟು? ಮೈನಸ್ 2, ಮೈನಸ್ y2 ಅಂದರೆ ಎಷ್ಟು? 1 ಇರೋದ್ರಿಂದ ಇದು ಸೂತ್ರದ್ದು ಮೈನಸ್ 1. ಇದಾದಮೇಲೆ ನಾವು ಯಾವಾಗ ಬಿಡಿಸ್ತಾ ಹೋದಾಗ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 7 ಇಂಟು 1 ಎಷ್ಟು? 7. ನೋಡ್ರಿ, ಇಲ್ಲಿ ಕೂಡೋದು ಕಳಿಯೋದು ಮಾಡೋಕ್ಕೆ ಬರಲ್ಲ ನನಗೆ. ಯಾಕಂದರೆ ಇದು ಏನಾಗುತ್ತೆ? ಸಂಖ್ಯೆ ಆಗುತ್ತೆ. ಇದೇನಾಗುತ್ತೆ? ಬೀಜಾಕ್ಷರ ಆಗುತ್ತೆ. ಆದ್ದರಿಂದ ಇದನ್ನು ನಾವು ಕೂಡ್ಸೋಕ್ಕೆ ಬರಲ್ಲ. ಸಪ್ರೇಟಾಗಿ ಬ್ರಾಕೆಟ್ ಅಂದರೆ ಏನು ಮಾಡ್ಬೇಕು? ನಾನು ಗುಣಿಸ್ಬೇಕು. ಬ್ರಾಕೆಟ್ ಅಂದರೆ ಏನು ಮಾಡ್ತೀರಾ ನೀವು? ಗುಣಿಸ್ತೀರಾ. ಗುಣಿಸಿದಾಗ ನಂಗೆ ಉತ್ತರ ಬರುತ್ತೆ. 7 ಅಂದರೆ 7 ಮೈನಸ್ 7 ಇಂಟು ಕೆ 7k ಪ್ಲಸ್ ಇದು ಹಾಗೆ ಇರಲಿ 5. ಇಲ್ಲಿ ಬ್ರಾಕೆಟ್ ತೆಕ್ಕೊಂಡ್ರೆ ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ 2, ಮೈನಸ್ ಇಂಟು ಮೈನಸ್ ಪ್ಲಸ್ 2. ಒಂದು ಸ್ಟೆಪ್ ನಿಧಾನ ಆದರೂ ಪರವಾಗಿಲ್ಲ. ನೀವು ಸಪ್ರೇಟಾಗಿ ಮಾಡಿಕೊಂಡು ಲೆಕ್ಕ ಮಾಡಿದರೆ ತಪ್ಪು ಬರಲ್ಲ. ಒಂದೇ ಸಲ 2 ಸ್ಟೆಪ್ಪನ್ನು ಮಿಕ್ಸ್ ಹೊಡೆದು ಮಾಡೋಕ್ಕೆ ಹೋದರೆ ಪ್ಲಸ್ ಮೈನಸ್ ವ್ಯತ್ಯಾಸ ಆದರೆ ಲೆಕ್ಕ ಏನಾಗುತ್ತೆ? ಪೂರ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ 2ಕ್ಕೆ 2 ಪ್ಲಸ್ 3 ಮೈನಸ್ 2 ಮೈನಸ್ 1. ಮೈನಸ್ಸು ಮೈನಸ್ಸು ಒಂದೇ ಜಾತಿ ಆಗಿರೋದ್ರಿಂದ ಏನು ಮಾಡ್ತೀರಾ ನೀವು? ಕೂಡಿಸ್ತೀರಾ. ಮೈನಸ್ 2 ಮೈನಸ್ 1 ಎಷ್ಟು? ಮೈನಸ್ 3 ಇಸ್ ಈಕ್ವಲ್ ಟು ಎಷ್ಟು? 0. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 7 ಮೈನಸ್ 7k ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು ಕೆ 5k ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 2 10 ಪ್ಲಸ್ ಇಂಟು ಮೈನಸ್ ಮೈನಸ್ 3 9 ಇಸ್ ಈಕ್ವಲ್ ಟು ಏನು ಬರೀತೀರಾ? 0 ಬರೀತೀರಾ. ಇಸ್ ಈಕ್ವಲ್ ಟು 0 ಬರೀತೀರಾ. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಕೆ ಮಾತ್ರ ಒಂದು ಹತ್ರ ಮಾಡ್ಕೊಳ್ರಿ, ಸಂಖ್ಯೆ ಮಾತ್ರ ಒಂದು ಹತ್ರ ಮಾಡ್ಕೊಳ್ರಿ. ಆದ್ದರಿಂದ 7k 5k ಅಂದರೆ ಏನು? ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. 7ರಲ್ಲಿ 5 ಹೋದರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ಮೈನಸ್ 2k 7 ಪ್ಲಸ್ 7 ಪ್ಲಸ್ 10 10 7 ಎಷ್ಟು? 17
17ರಲ್ಲಿ ನಾನು ಎಷ್ಟನ್ನು ಕಳಿಬೇಕು? 9 ಕಳಿಬೇಕು. 17ರಲ್ಲಿ 9 ಕಳೆದ್ರೆ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. ಎಷ್ಟು ಉಳಿಯುತ್ತೆ ನನಗೆ? 8 ಉಳಿಯುತ್ತೆ. ಅದು ಎಂಥ 8 ಆಗುತ್ತೆ? +8 ಇಸ್ ಈಕ್ವಲ್ ಟು ಏನು ಬರಿತೀರಾ ನೀವು? 0 ಬರಿತೀರಾ. ಇಸ್ ಈಕ್ವಲ್ ಟು 0 ಬರಿತೀರಾ. ನನಗೆ ಯಾವುದ್ರ ಬೆಲೆ ಬೇಕಾಗಿದೆ? ಕೆ ಬೆಲೆ ಬೇಕಾಗಿದೆ. ನನಗೆ ಯಾವುದ್ರ ಬೆಲೆ ಬೇಕು? ಕೆ ಬೆಲೆ ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು? ಕೆಯನ್ನು ಕಂಡುಹಿಡಿಬೇಕಾದ್ರೆ -2k ಇಸ್ ಈಕ್ವಲ್ ಟು ಏನಾಗುತ್ತೆ? -8/2 ಆದಾಗ ಕೆ ಬೆಲೆ ಎಷ್ಟು ಬರುತ್ತೆ? ನನಗೆ 4 ಬರುತ್ತೆ. ದಟ್ ದೇರ್ ಫೋರ್ ಕೆ ಇಸ್ ಈಕ್ವಲ್ ಟು -8 ಡಿವೈಡೆಡ್ ಬೈ -2 ಆದಾಗ ಕೆ ಬೆಲೆ ಎಷ್ಟು ಬರುತ್ತೆ? ನನಗೆ 4 ಬರುತ್ತೆ. -2k/2 ಅಂದರೆ ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳಿಯುತ್ತೆ? ಇದು ಬರೀ -k ಉಳಿಯುತ್ತೆ. 8ನ್ನ ಎಷ್ಟರಿಂದ ಭಾಗಿಸ್ಬೇಕಾಗುತ್ತೆ? ನಾನು 2ರಿಂದ ಭಾಗಿಸ್ಬೇಕಾಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ? ನನಗೆ ಕೆ ಬೆಲೆ 4 ಬರುತ್ತೆ. ಕೆ ಬೆಲೆ ಉತ್ತರ ಎಷ್ಟು ಬರುತ್ತೆ? ನನಗೆ 4 ಬರುತ್ತೆ. ಈ ಥರ ನಮಗೆ ಒಂದು ಬಿಂದು ಬದಲು ಸಂಖ್ಯೆ ಕೊಡೋ ಬದಲು ನನಗೆ ಇಲ್ಲಿ ಆಲ್ಫಾಬೆಟಿಕಲ್ ABCD ಯಾವ್ದು ಬೇಕಾದರೂ ಕೊಡ್ಬೋದು ಅವರು. ಅದನ್ನು ಕೊಟ್ಟಾಗ ನಾವು ಯಾವ ಥರ ಲೆಕ್ಕವನ್ನು ಮಾಡಬೇಕು ಅಂದರೆ ಅದೇ ಸೂತ್ರವನ್ನೇ ಹಾಕಬೇಕು. ಅದೇ ಸೂತ್ರ ಹಾಕಿದಾಗ RHS ಅಲ್ಲಿ ಏನಂತ ಇಟ್ಕೋಬೇಕು? ನಾನು 0 ಅಂತ ಇಟ್ಕೋಬೇಕು. RHS ಅಲ್ಲಿ ಏನು ಇಟ್ಕೋಬೇಕು? 0 ಇಟ್ಕೊಂಡು ನಾನು ಏನು ಮಾಡಬೇಕು? x1 ಬೆಲೆ, y1 ಬೆಲೆ, x2 ಬೆಲೆ, y2 ಬೆಲೆ, x3 ಬೆಲೆ, y3 ಬೆಲೆಯನ್ನು ಹಾಕಿದಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನು ಸಿಗುತ್ತೆ? ಇಲ್ಲಿ ಉತ್ತರ ಸಿಗುತ್ತೆ. ಈ ಥರ ಸರಳ ರೇಖಾಗತ ಆದಾಗ ನಾವೇನನ್ನು ಕಂಡುಹಿಡಿದ್ವಿ? ಕೆ ಬೆಲೆಯನ್ನು ಕಂಡುಹಿಡಿದ್ವಿ. ಅದರಲ್ಲಿ ಇನ್ನೊಂದು ಲೆಕ್ಕ ಇದೆ. ಇದೇ ಮೇಯ್ನಲ್ಲೇ ಇನ್ನೂ ಒಂದು ಲೆಕ್ಕ ಇದೆ, 2ನೇ ಲೆಕ್ಕ ಇದೆ. ಅದು ಸಹ ಏನನ್ನು ಕಂಡುಹಿಡಿಬೇಕು? ನಾನು ಕೆ ಬೆಲೆಯನ್ನೇ ಕಂಡುಹಿಡಿಬೇಕು. ಕೆ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಸೇಮ್ ಇದೇ ಥರನೇ ಮಾಡಬೇಕು. ಸೂತ್ರ ಹಾಕಿಬಿಟ್ಟು RHS ಅಲ್ಲಿ ಏನನ್ನು ಇಟ್ಕೋಬೇಕು? ನಾನು 0 ಇಟ್ಕೋಬೇಕು. RHS ಅಲ್ಲಿ ಏನು ಇಟ್ಕೋಬೇಕು? 0 ಇಟ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೇನು ಸಿಗುತ್ತೆ? ಕೆ ಉತ್ತರ ಸಿಗುತ್ತೆ. ಆದ್ದರಿಂದ 2ನೇದು ಬರೆದಾಗ ಎಂಟು ಕಾಮ 1 k, -4 k, -4 2, -5 ಇದಕ್ಕೂ ಅಷ್ಟೇ ನಾವು RHS ಅಲ್ಲಿ ಏನನ್ನು ತಗೋಬೇಕು? 0 ಅಂತ ತಗೋಬೇಕು. RHS ಅಲ್ಲಿ ಏನಂತ ತಗೋಬೇಕು? ನಾವು 0 ಅಂತ ತಗೋಬೇಕು. ಬಿಂದುಗಳು ಸರಳ ರೇಖಾಗತವಾಗಿರುವುದರಿಂದ ಏನನ್ನು ತಗೊತೀವಿ ನಾವು? ಅವುಗಳಿಂದ ಉಂಟಾದ ವಿಸ್ತೀರ್ಣ ಏನಾಗಿರುತ್ತೆ? 0 ಆಗಿರುತ್ತದೆ. ಬಿಂದುಗಳು ಸರಳ ರೇಖಾಗತವಾಗಿರುವುದರಿಂದ ಅವುಗಳಿಂದ ಉಂಟಾದ ವಿಸ್ತೀರ್ಣ ಏನಾಗಿರುತ್ತದೆ? 0 ಆಗಿರುತ್ತದೆ. ಅವುಗಳಿಂದ ಉಂಟಾದ ವಿಸ್ತೀರ್ಣ 0 ಆಗಿರುತ್ತದೆ. ಸೂತ್ರ ಹಾಕಬೇಕು ನಾವು. ಸೂತ್ರ ಹಾಕಬೇಕಾದ್ರೆ ಏನು ಬರೀತೀರಾ? ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಫಸ್ಟು x1 ಇಂಟು 1 ಆದಮೇಲೆ ಏನು ಬರಬೇಕು? 2 ಬರಬೇಕು. y2 ಮೈನಸ್ y3 ಪ್ಲಸ್ x2 ಇಂಟು 2 ಆದಮೇಲೆ 3 ಬರಬೇಕು. y3 ಮೈನಸ್ y1 ಪ್ಲಸ್ x3 ಇಂಟು 3 ಆದಮೇಲೆ ಏನು ಬರಬೇಕು? 1 ಬರಬೇಕು. y1 ಮೈನಸ್ y2 ಈಕ್ವಲ್ಸ್ ಏನು ಬರಿಬೇಕು? 0 ಬರಿಬೇಕು. ಈಗ x1 ಅಂದರೆ ಎಷ್ಟು? y1 ಅಂದರೆ ಎಷ್ಟು? x2 ಅಂದರೆ ಎಷ್ಟು? y2 ಅಂದರೆ ಎಷ್ಟು? x3 ಅಂದರೆ ಎಷ್ಟು? y3 ಅಂದರೆ ಎಷ್ಟು ಅಂತ ಬೆಲೆಗಳನ್ನು ಬರಿಬೇಕಾಗುತ್ತೆ. ದೇರ್ ಫೋರ್ x1 ಇಸ್ ಈಕ್ವಲ್ ಟು 8, y1 ಇಸ್ ಈಕ್ವಲ್ ಟು 1,
x2 ಇಸ್ ಈಕ್ವಲ್ ಟು ಕೆ, y2 ಇಸ್ ಈಕ್ವಲ್ ಟು -4, x3 ಇಸ್ ಈಕ್ವಲ್ ಟು 2, y3 ಇಸ್ ಈಕ್ವಲ್ ಟು -5. ಇದನ್ನು ನಾವೇನು ಮಾಡಬೇಕು ಇವಾಗ ಸೂತ್ರದಲ್ಲಿ ಹಾಕಿದಾಗ ಏನಾಗುತ್ತೆ, ಅರ್ಧ ಇಂಟು x1 ಅಂದರೆ ಎಷ್ಟು ಬರೀತೀರಾ 8, ಬ್ರಾಕೆಟ್ ಹಾಕ್ರಿ. y2 ಅಂದರೆ ಎಷ್ಟು -4, y3 ಅಂದರೆ ಎಷ್ಟು -5. ಎರಡು ಮೈನಸ್ ಇರೋದ್ರಿಂದ ನೀವು ಬ್ರಾಕೆಟ್ ಹಾಕ್ಕೋಬೇಕಾಗುತ್ತೆ. -4 ಮೈನಸ್ ಆಫ್ -5 ಪ್ಲಸ್ x2 ಇಂಟು x2 ಅಂದರೆ ಎಷ್ಟು ಕೆ, y3 ಅಂದರೆ ಎಷ್ಟು -5 ಮೈನಸ್ y1 ಅಂದರೆ ಎಷ್ಟು 1 ಪ್ಲಸ್ x3 ಅಂದರೆ ಎಷ್ಟು 2, y1 ಅಂದರೆ ಎಷ್ಟು 1 ಮೈನಸ್ y2 ಅಂದರೆ ಎಷ್ಟು ಮೈನಸ್ ಆಫ್ -4 ಇಸ್ ಈಕ್ವಲ್ ಟು ಎಷ್ಟು 0. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 8. ಇದು 8 ಹೊರಗಡೆಗೆ ಹಾಗೆ ಇರಲಿ, ಒಳಗಡೆಗೆ ಬಿಡಿಸಿದರೆ -4 ಮೈನಸ್ ಇಂಟು ಮೈನಸ್ ಪ್ಲಸ್ 5, -4 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಪ್ಲಸ್ ಕೆ ಇಂಟು -5 -1 ಎರಡು ಏನಾಗಿದೆ ಇಲ್ಲಿ ನಮಗೆ ಒಂದೇ ಜಾತಿ ಆಗಿರೋದ್ರಿಂದ ಏನನ್ನು ಬರಿತೀವಿ ನಾವು -5 -1 ಎಷ್ಟಾಗುತ್ತೆ -6 ಪ್ಲಸ್ 2 ಇಂಟು 1 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಸ್ ಈಕ್ವಲ್ ಟು ಎಷ್ಟು 0. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 8 ಇಂಟು 5ರಲ್ಲಿ 4 ಹೋದರೆ ಎಷ್ಟು 1, ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ, ಆದ್ದರಿಂದ 5ರಲ್ಲಿ 4 ಹೋದರೆ 1 ಬರಿತೀರಾ. ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇಂಟು ಕೆ 6ಕೆ ಪ್ಲಸ್ 2 ಇಂಟು ಪ್ಲಸ್ 1 ಪ್ಲಸ್ 4 ಒಂದೇ ಜಾತಿ ಆಗಿರೋದ್ರಿಂದ ಪ್ಲಸ್ 5 ಇಸ್ ಈಕ್ವಲ್ ಟು ಎಷ್ಟು 0. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು 8 8 ಮೈನಸ್ 6ಕೆ ಪ್ಲಸ್ 5 2 10 ಇಸ್ ಈಕ್ವಲ್ ಟು ಎಷ್ಟು 0. ನನಗೆ ಯಾವುದ್ರ ಬೆಲೆ ಬೇಕಿಲ್ಲಿ, ಬರೀ ಕೆ ಬೆಲೆ ಬೇಕಾಗಿದೆ. ಕೆ ಬೆಲೆ ಬೇಕಾದಾಗ ಇದೇನಾಗುತ್ತೆ ಅರ್ಧ ಇಂಟು -6ಕೆ 10 ಇಂಟು ಎಷ್ಟು ಪ್ಲಸ್ 18, 10 ಇಂಟು ಎಷ್ಟು 18. ಇದರಿಂದ ಇದನ್ನು ನಾವು ಭಾಗಿಸ್ಬೇಕು, ಇದರಿಂದ ಇದನ್ನು ನಾವು ಭಾಗಿಸ್ಬೇಕಾಗುತ್ತೆ. ಆದ್ದರಿಂದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು -6ಕೆ ಪ್ಲಸ್ 18 ಡಿವೈಡೆಡ್ ಬೈ ಎಷ್ಟು 2 ಇಸ್ ಈಕ್ವಲ್ ಟು ಎಷ್ಟು 0. 2 1 2 2 3 6 ಮೈನಸ್ 3ಕೆ ಪ್ಲಸ್ 2 9 ಎಷ್ಟು 18 9 ಇಸ್ ಈಕ್ವಲ್ ಟು ಎಷ್ಟು 0. ಮೈನಸ್ 3ಕೆ ಇಸ್ ಈಕ್ವಲ್ ಟು ಪ್ಲಸ್ 9 ಈ ಕಡೆಗೆ ಹೋದರೆ ಏನಾಗುತ್ತೆ -9 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಕೆ ಇಸ್ ಈಕ್ವಲ್ ಟು 9/3 ಅಂದರೆ ಕೆ ಉತ್ತರ ಎಷ್ಟು ಬರುತ್ತೆ ನನಗೆ 3 ಬರುತ್ತೆ. ಕೆ ಉತ್ತರ ಎಷ್ಟು ಬರುತ್ತೆ 3 ಬರುತ್ತೆ. ಇದಕ್ಕೆ ಏನಂತ ಬರಿಬೇಕು ನಾವು ಚದುರಮಾನಗಳು. ಈ ಲೆಕ್ಕದಲ್ಲಿ ನೀವು ನೋಡ್ಕೋಬೇಕಾಗಿರೋದೇನು, RHS ಅಲ್ಲಿ ನಾವೇನನ್ನು ಇಟ್ಕೋಬೇಕು 0ಯನ್ನು ಇಟ್ಕೊಂಡು ಲೆಕ್ಕವನ್ನು ಮಾಡಬೇಕು. 0 ಯಾಕೆ ಇಟ್ಕೊತೀವಿ ಅಂದರೆ ಬಿಂದುಗಳು ಸರಳ ರೇಖಾಗತವಾಗಿರೋದಕ್ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ ಅದು 0 ಆಗುತ್ತೆ. ಸೂತ್ರ ಬರಿತೀರಾ, ಸೂತ್ರ ಬರೆದು x1 y1 x2 y2 x3 y3 ಬೆಲೆಗಳನ್ನು ನೀವು ತುಂಬ ಕೇರ್ಫುಲ್ಲಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲೇನಾಗುತ್ತೆ -2 ಹತ್ರ ಬಂದಾಗ ನೀವು ಬ್ರಾಕೆಟ್ ಹಾಕೋಬೇಕು, ಇಲ್ಲ ಅಂದರೆ ಆ ಮೈನಸನ್ನು ಬಿಡ್ತೀರಾ. ಅದಕ್ಕೋಸ್ಕರ ಮೈನಸ್ ಬಂದಾಗ ಇಮ್ಮಿಡಿಯೇಟಾಗಿ ಏನು ಹಾಕಬೇಕಲ್ಲಿ ಬ್ರಾಕೆಟ್ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಬ್ರಾಕೆಟನ್ನು ರಿಮೂವ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಏನಾಗುತ್ತೆ +5 ಆಗುತ್ತೆ. ಇಲ್ಲಿ -5 -1 ಅಂದರೆ ಒಂದೇ ಜಾತಿ ಆಗಿರೋದ್ರಿಂದ -6 ಆಗುತ್ತೆ. ಇಲ್ಲಿ 1 ಮೈನಸ್ ಇಂಟು ಮೈನಸ್ ಪ್ಲಸ್ 4 1 4 ಆಗುತ್ತೆ. 5ರಲ್ಲಿ 4 ಹೋದರೆ ಎಷ್ಟು 1, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. 8 1 8 ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇಂಟುಗೆ 6ಕೆ ಪ್ಲಸ್ 4 1 ಎಷ್ಟು 5. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅರ್ಧ ಹಾಗೆ ಇರುತ್ತೆ, ಬ್ರಾಕೆಟ್ ಬಿಡಿಸಿದ್ರೆ 8 1 8 ಮೈನಸ್ 6ಕೆ 5 2 ಎಷ್ಟು 10 ಇಸ್ ಈಕ್ವಲ್ ಟು ಏನು 0. ದೇರ್ಫೋರ್ ಅರ್ಧ ಇಂಟು -6ಕೆ ಪ್ಲಸ್ 10 ಇಂಟು ಎಷ್ಟು 18 ಇಸ್ ಈಕ್ವಲ್ ಟು ಏನು ಬರೀತೀರಾ ನೀವು 0 ಬರೀತೀರಾ. ನೆಕ್ಸ್ಟು 2ನ್ನ ಇದಕ್ಕೂ ಭಾಗಿಸ್ಬೇಕು, ಇದಕ್ಕೂ ಭಾಗಿಸ್ಬೇಕು. ಸಪ್ರೇಟಾಗಿ ಭಾಗಿಸಿದಾಗ ನನಗೆ ಲೆಕ್ಕ ತಪ್ಪಲ್ಲ. ಅರ್ಧ ಇಂಟು -6ಕೆ
ಪ್ಲಸ್ 18ನ ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ ಭಾಗಿಸ್ಬೇಕು. 2 9 18, 2 1 2, 2 3 6, ಮೈನಸ್ 3k ಪ್ಲಸ್ 9 ಇಸ್ ಈಕ್ವಲ್ ಟು 0. ಮೈನಸ್ 3k ಇಸ್ ಈಕ್ವಲ್ ಟು 9 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ k ಇಸ್ ಈಕ್ವಲ್ ಟು 9/3 ಅಂದರೆ ಎಷ್ಟು ಬರುತ್ತೆ? ನನಗೆ ಉತ್ತರ 3 ಬರುತ್ತೆ. ಈ ಥರ ನಾವು k ಬೆಲೆಯನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ನೋಡಿದ್ವಿ. ನೆಕ್ಸ್ಟ್ ಲಾಸ್ಟ್ ಕೆಟಗರಿ, ಲಾಸ್ಟ್ ವೆರೈಟಿ ಅಂದರೆ ತ್ರಿಭುಜದ ವಿಸ್ತೀರ್ಣವನ್ನೇ ನಾವು ಚತುರ್ಭುಜದ ಚಿತ್ರ ಕೊಟ್ಟಾಗ ಹೆಂಗೆ ಮಾಡೋದು ಅಂತ. ಅಂದರೆ ಚತುರ್ಭುಜದಲ್ಲಿ 4 ಶೃಂಗಗಳಿರುತ್ತವೆ. 4 ಶೃಂಗ ಕೊಟ್ಟು ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದಾಗ ಒಂದು ಚತುರ್ಭುಜವನ್ನು ಎಷ್ಟು ತ್ರಿಭುಜಗಳಾಗಿ ಡಿವೈಡ್ ಮಾಡ್ಬೋದು? ನಾವು 2 ತ್ರಿಭುಜಗಳಾಗಿ ಡಿವೈಡ್ ಮಾಡ್ಬೋದು. 2 ತ್ರಿಭುಜಕ್ಕೆ ಸಪ್ರೇಟಾಗಿ ಮಾಡಿದಾಗ ನನಗೇನು ಸಿಗುತ್ತೆ? ಚತುರ್ಭುಜದ ವಿಸ್ತೀರ್ಣ ಸಿಗುತ್ತೆ. ಅಂದರೆ ಲಾಸ್ಟಿಗೆ ನಿಮಗೆ 4ನೇ ಲೆಕ್ಕ ನೋಡ್ರಿ. ಒಂದು ಚತುರ್ಭುಜದ ಅನುಕ್ರಮ ಶೃಂಗಗಳು, ಒಂದು ಚತುರ್ಭುಜದ ಅನುಕ್ರಮ ಶೃಂಗಗಳು -4, -2, -4, -2, -3, -5, 3, -2 ಮತ್ತು 2, 3 ಆದರೆ 2, 3 ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಒಂದು ಚತುರ್ಭುಜಕ್ಕೆ ಎಷ್ಟು ಶೃಂಗಗಳಿರ್ತವೆ? 4 ಶೃಂಗಗಳಿರ್ತವೆ. 4 ಶೃಂಗಗಳಿದ್ದಾಗ ಇದಕ್ಕೆ ಸಪ್ರೇಟಾಗಿ ಬೇರೆ ಸೂತ್ರ ಇಲ್ಲ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರನೇ ಹಾಕಿ ನಾವೇನು ಮಾಡಬೇಕು? ಲೆಕ್ಕವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಚತುರ್ಭುಜವನ್ನು ತಗೊಂಡಾಗ ಸುಮ್ಮನೆ ರಫ್ ಆಗಿ ನಾವು ಬರ್ಕೊಂಡ್ರೆ, ಒಂದು ಚತುರ್ಭುಜವನ್ನು ಬರ್ಕೊಂಡ್ರೆ ನಾವೇನು ಬರಿತೀವಿ? ABCD ಅಂತ ಬರಿತೀವಿ. ABCD ಅಂತ ಬರೆದಾಗ ಇದು A, ಇದು B, ಇದು C ಮತ್ತು ಇದು D. ಒಂದು ಕರ್ಣವನ್ನು ಹಾಕಿದಾಗ ಇಲ್ಲಿ 2 ತ್ರಿಭುಜಗಳು ಉಂಟಾಗುತ್ತೆ. ಇಲ್ಲಿ ಎಷ್ಟು ತ್ರಿಭುಜಗಳು ಉಂಟಾಗುತ್ತೆ? 2 ತ್ರಿಭುಜಗಳು ಉಂಟಾಗುತ್ತೆ. ಆದ್ದರಿಂದ ABC ತ್ರಿಭುಜ 1, ACD ತ್ರಿಭುಜ 1. ಎಷ್ಟು ತ್ರಿಭುಜ ಬರುತ್ತೆ? ABC ತ್ರಿಭುಜ 1 ಮತ್ತು ACD ತ್ರಿಭುಜ 1. 2 ತ್ರಿಭುಜಗಳು ಬಂದಾಗ ನೀವು ಸಪ್ರೇಟಾಗಿ ವಿಸ್ತೀರ್ಣವನ್ನು ಕಂಡುಹಿಡಿದು ಏನು ಮಾಡಬೇಕು? ನಾವು ಎರಡನ್ನೂ ಏನು ಮಾಡಬೇಕು? ಕೂಡಿಸ್ಬೇಕಾಗುತ್ತೆ. ಆದ್ದರಿಂದ ನಾವು 2 ಸ್ಟೆಪ್ಪಲ್ಲಿ ಮಾಡಬೇಕಾಗುತ್ತೆ. ಇದನ್ನು ನೀವು ಫಸ್ಟಿಗೆ ಬರ್ಕೋಬೇಕಾದ್ರೆ, ಶೃಂಗಗಳನ್ನು ಬರ್ಕೋಬೇಕಾದ್ರೆ A ಅಂದರೆ ಏನು? A ಇಸ್ ಈಕ್ವಲ್ ಟು -4, -2, B ಇಸ್ ಈಕ್ವಲ್ ಟು -3, -5, C ಇಸ್ ಈಕ್ವಲ್ ಟು 3, -2, D ಇಸ್ ಈಕ್ವಲ್ ಟು 2, 3. ಈ ಥರ ಶೃಂಗಗಳನ್ನು ಬರ್ಕೊಂಡಾಗ ನನಗೆ ಚತುರ್ಭುಜ ಬಂದಾಗ 2 ತ್ರಿಭುಜ ಬಂದಿರುತ್ತೆ. ಚತುರ್ಭುಜ ಬಂದಾಗ ಎಷ್ಟು ತ್ರಿಭುಜ ಬರುತ್ತೆ? ನನಗೆ 2 ತ್ರಿಭುಜ ಬರುತ್ತೆ. 2 ತ್ರಿಭುಜ ಬಂದಾಗ ಇದು A, B, C, D. ನಾವು ಯಾವ ಕಡೆ ಬೇಕಾದರೂ ಏನು ಮಾಡ್ಬೋದು? ಕರ್ಣವನ್ನು ಹಾಕ್ಬೋದು. ಕರ್ಣವನ್ನು ಹಾಕಿದಾಗ 2 ತ್ರಿಭುಜಗಳು ಬರುತ್ತೆ. ಒಂದು ABD ತ್ರಿಭುಜ, ಇನ್ನೊಂದು ಯಾವುದು? BCD ತ್ರಿಭುಜ. ABD ತ್ರಿಭುಜ ಮತ್ತು BCD ತ್ರಿಭುಜ ಬರುತ್ತೆ. BCD ತ್ರಿಭುಜ ಬಂದಾಗ ಸಪ್ರೇಟಾಗಿ ಎರಡಕ್ಕೂ ಬೇರೆ ಬೇರೆ ಮಾಡಿಕೊಂಡು ಏನು ಮಾಡಬೇಕು? ಕೂಡಿಸ್ಬೇಕಾಗುತ್ತೆ. ಮೊದಲು ABD ತ್ರಿಭುಜ ತಗೊಳ್ಳೋಣ. ABD ತ್ರಿಭುಜ ತಗೊಂಡಾಗ ABD ತ್ರಿಭುಜದ
ವಿಸ್ತೀರ್ಣವನ್ನು ತಗೊಂಡಾಗ ಏನಾಗುತ್ತೆ, ಅರ್ಧ ಇಂಟು x1 ಇಂಟು y2 ಮೈನಸ್ y3, 1 ಆದಮೇಲೆ 2, 2 ಆದಮೇಲೆ 3 ಪ್ಲಸ್ x2 ಇಂಟು 2 ಆದಮೇಲೆ 3, y3 ಮೈನಸ್ 3 ಆದಮೇಲೆ 1 ಪ್ಲಸ್ x3 ಇಂಟು 3 ಆದಮೇಲೆ 1, y1 ಮೈನಸ್ y2. ಈ ಥರ ಹಾಕಿದಾಗ ನಾನು ಏನು ಮಾಡಬೇಕು, ಎ ಬಿ ಡಿ ಅಂದರೆ ಎದು ಬಿದು ಮತ್ತು ಡಿದು. ಎ ಶೃಂಗ ಯಾವುದು, ಎ ಇಸ್ ಈಕ್ವಲ್ ಟು ಎಷ್ಟು, -4 -2. ನೆಕ್ಸ್ಟು ಬಿದು ಯಾವುದು, -3 -5. ನೆಕ್ಸ್ಟು ಡಿದು ಯಾವುದು, 2, 3. ನಾನು ಎ ಬಿ ಡಿನೇ ತಗೋಬೇಕು. ಇದು x1 y1 x2 y2 x3 y3. ಆದ್ದರಿಂದ x1 ಇಸ್ ಈಕ್ವಲ್ ಟು -4, y1 ಇಸ್ ಈಕ್ವಲ್ ಟು -2. ನೆಕ್ಸ್ಟ್ x2 ಇಸ್ ಈಕ್ವಲ್ ಟು -3, y2 ಇಸ್ ಈಕ್ವಲ್ ಟು -5. ನೆಕ್ಸ್ಟು x3 ಇಸ್ ಈಕ್ವಲ್ ಟು 2, y3 ಇಸ್ ಈಕ್ವಲ್ ಟು 3. ಈ ಥರ ಬಿಂದುಗಳನ್ನು ಏನು ಮಾಡಬೇಕು, ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನು ಸಿಗುತ್ತೆ, ವಿಸ್ತೀರ್ಣ ಸಿಗುತ್ತೆ. ಯಾವುದರ ವಿಸ್ತೀರ್ಣ ಸಿಗುತ್ತೆ, ಎ ಬಿ ಡಿ ವಿಸ್ತೀರ್ಣ ಸಿಗುತ್ತೆ. ನಾವು ಇದನ್ನು ಸೂತ್ರದಲ್ಲಿ ಹಾಕಿದಾಗ ಅರ್ಧ ಇಂಟು x1 ಅಂದರೆ ಎಷ್ಟು ಬರೀತೀರಾ, -4 ಇಂಟು ದ ಬ್ರಾಕೆಟ್ y2 ಅಂದರೆ ಎಷ್ಟು, -5 ಮೈನಸ್ y3 ಅಂದರೆ ಎಷ್ಟು, 3 ಬ್ರಾಕೆಟ್ ಕ್ಲೋಸ್, ಪ್ಲಸ್ x2 ಅಂದರೆ ಎಷ್ಟು, -3 ಇಂಟು ದ ಬ್ರಾಕೆಟ್ y3 ಅಂದರೆ ಎಷ್ಟು, 3 ಮೈನಸ್ y1 ಅಂದರೆ ಎಷ್ಟು, -2 ಬ್ರಾಕೆಟ್ ಕ್ಲೋಸ್, ಪ್ಲಸ್ x3 ಅಂದರೆ ಎಷ್ಟು, 2, y1 ಅಂದರೆ ಎಷ್ಟು, -2 ಮೈನಸ್ y2 ಅಂದರೆ ಎಷ್ಟು, -5 ಬ್ರಾಕೆಟ್ ಕ್ಲೋಸ್. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು -4 -5 -3 ಎಷ್ಟು, -8 ಪ್ಲಸ್ ಇಂಟು ಮೈನಸ್ -3 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಪ್ಲಸ್ 2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 5. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 8 4 32, 3 2 ಕೂಡಿದ್ರೆ ಎಷ್ಟು, 5 ಪ್ಲಸ್ ಇಂಟು ಮೈನಸ್ ಮೈನಸ್ 5 3 15 ಮೈನಸ್ 2 ಪ್ಲಸ್ 5 ಅಂದರೆ ಎಷ್ಟು ಬರುತ್ತೆ, 3 ಬರುತ್ತೆ. 3 2 ಎಷ್ಟು, 6. 32 15 6, 2 ಪ್ಲಸ್ ಇದೆ, 1 ಮೈನಸ್ ಇದೆ. ಅದಕ್ಕೆ ನೀವೇನು ಮಾಡಬೇಕು, 32 6 ಎಷ್ಟು, 38. 32 6 ಎಷ್ಟು, 38. 38ರಲ್ಲಿ ಎಷ್ಟು ಕಳಿಬೇಕು, 15 ಕಳಿಬೇಕು. ಎಷ್ಟು ಬರುತ್ತೆ, 23 ಬರುತ್ತೆ. ಆದ್ದರಿಂದ 23 ಡಿವೈಡೆಡ್ ಬೈ 2. ಇದು ಭಾಗ ಆಗಲ್ಲ, 2ರಿಂದ ಭಾಗ ಆಗಲ್ಲ, ಅದಕ್ಕೆ ನೀವು ಹಾಗೆ ಇಡಬೇಕು. ಎಷ್ಟು ಉತ್ತರ ಬರುತ್ತೆ, 23/2 ಚದುರ ಮಾನಗಳು. 23/2 ಚದುರ ಮಾನಗಳು. ನಾವು ಒಂದು ಚತುರ್ಭುಜದಲ್ಲಿ 2 ತ್ರಿಭುಜ ಉಂಟಾಗಿರುತ್ತೆ, ಎ ಬಿ ಡಿ ಒಂದು ಮತ್ತು ಬಿ ಸಿ ಡಿ ಒಂದು. ಎ ಬಿ ಡಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಎ ಬಿಂದು ತಗೋಬೇಕು, ಬಿ ಬಿಂದು ತಗೋಬೇಕು ಮತ್ತು ಡಿ ಬಿಂದು ತಗೋಬೇಕು. ಈ ಬಿಂದುಗಳಿಗೆ x1 y1 x2 y2 x3 y3 ಬೆಲೆಗಳನ್ನು ಹಾಕಿದಾಗ ನನಗೆ ಎಷ್ಟು ಬರುತ್ತೆ, ಉತ್ತರ 23/2 ಬರುತ್ತೆ. ಇದೇ ಥರ ನಾನು ಇನ್ನೊಂದು ಯಾವ್ದು ತಗೋಬೇಕು, ಬಿ ಸಿ ಡಿ ತಗೊಂಡಾಗ ಬಿ ಶೃಂಗ ಬಿಂದು, ಸಿ ಶೃಂಗ ಬಿಂದು ಮತ್ತು ಡಿ ಶೃಂಗ ಬಿಂದು ತಗೊಂಡು ಇದೇ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಯಾವುದು ವಿಸ್ತೀರ್ಣ ಸಿಗುತ್ತೆ, ಬಿ ಸಿ ಡಿ ಸಿಗುತ್ತೆ. ಎರಡನ್ನೂ ಕೂಡಿಸಿದಾಗ ನನಗೆ ಯಾವ ವಿಸ್ತೀರ್ಣ ಬರೋದು, ಚತುರ್ಭುಜದ ವಿಸ್ತೀರ್ಣ ಬರೋದು. ಆದ್ದರಿಂದ ನೆಕ್ಸ್ಟ್ ಎ ಬಿ ಡಿ ಆದಮೇಲೆ ಯಾವ್ದು ತಗೋಬೇಕು, ನಾನು ಬಿ ಸಿ ಡಿ ತಗೋಬೇಕು. ಎ ಬಿ ಡಿ ಆದಮೇಲೆ ಯಾವ ವಿಸ್ತೀರ್ಣ ತಗೋಬೇಕು, ಬಿ ಸಿ ಡಿ ತ್ರಿಭುಜದ ವಿಸ್ತೀರ್ಣ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, ಶೃಂಗಗಳು ಚೇಂಜ್ ಆಗುತ್ತೆ. ಶೃಂಗಗಳು ಏನಾಗುತ್ತೆ, ಬಿ ಸಿ ಡಿ ಬಂದಾಗ ನಮಗೆ ಚೇಂಜ್ ಆಗೋದ್ರಿಂದ ಮತ್ತೆ ಲೆಕ್ಕವನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಬಿ ಶೃಂಗ ಬಿಂದು ಯಾವುದು, ಬಿದು ಯಾವುದು, -3 -5 -3 -5. ಸಿ ಯಾವುದು, 3, -2. ಡಿ ಯಾವುದು, 2, 3. ಇದಕ್ಕೆ ನಾವೇನು ಹಾಕಬೇಕು, x1 y1 x2 y2 ನೆಕ್ಸ್ಟು x3 y3 ಹಾಕಬೇಕು. x1 ಅಂದರೆ -3, y1 ಅಂದರೆ -5. ನೆಕ್ಸ್ಟು x2 ಅಂದರೆ ಎಷ್ಟು, 3, y2 ಅಂದರೆ -2.
x3 ಅಂದರೆ ಎಷ್ಟು 2, y3 ಅಂದರೆ ಎಷ್ಟು 3. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಸಿಗುತ್ತೆ, ಬಿ ಸಿ ಡಿ ತ್ರಿಭುಜದ ವಿಸ್ತೀರ್ಣ ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು x1 ಅಂದರೆ ಎಷ್ಟು -3, y2 ಅಂದರೆ ಎಷ್ಟು -2, ಮೈನಸ್ ಆಫ್ y3 ಅಂದರೆ ಎಷ್ಟು 3 ಬ್ರಾಕೆಟ್ ಕ್ಲೋಸ್, ಪ್ಲಸ್ x2 ಅಂದರೆ ಎಷ್ಟು 3, y3 ಅಂದರೆ ಎಷ್ಟು 3, ಮೈನಸ್ y1 ಅಂದರೆ ಎಷ್ಟು -5, ಮೈನಸ್ ಆಫ್ -5, ಪ್ಲಸ್ x3 ಅಂದರೆ ಎಷ್ಟು 2, y1 ಅಂದರೆ ಎಷ್ಟು -5, ಮೈನಸ್ y2 ಅಂದರೆ ಎಷ್ಟು ಮೈನಸ್ ಆಫ್ -2 ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅರ್ಧ ಇಂಟು -3, -2 -3 ಒಂದೇ ಜಾತಿ ಆಗಿರೋದ್ರಿಂದ 3 2 ಎಷ್ಟು 5 ಬ್ರಾಕೆಟ್ ಕ್ಲೋಸ್, ಪ್ಲಸ್ 3 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 5 3 ಎಷ್ಟು 8, ಪ್ಲಸ್ 2 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2, 5ರಲ್ಲಿ 2 ಹೋದರೆ ಎಷ್ಟು 3, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 5 3 15, ಪ್ಲಸ್ 8 3 24, ಪ್ಲಸ್ ಇಂಟು ಮೈನಸ್ ಮೈನಸ್ 3 2 6. 15 24 ಕೂಡಿ ಎಷ್ಟರಿಂದ ಭಾಗಿಸ್ಬೇಕು 6ರಿಂದ ಭಾಗಿಸ್ಬೇಕು. ಆದ್ದರಿಂದ 15 24 ಕೂಡಿಸಿದ್ರೆ ಎಷ್ಟು ಬರುತ್ತೆ 39 ಬರುತ್ತೆ. 39ನ್ನು ಎಷ್ಟರಿಂದ ಭಾಗಿಸ್ಬೇಕು ಕಳಿಬೇಕು 6ರಲ್ಲಿ ಕಳೆದ್ರೆ 33 ಬರುತ್ತೆ. ಆದ್ದರಿಂದ ಇದ್ರ ಉತ್ತರ ಎಷ್ಟು 33/2, 33/2 ಚದುರ ಮಾನಗಳು, 33/2 ಚದುರ ಮಾನಗಳು. ಮೊದಲಿಗೆ ಯಾವ್ದು ಮಾಡಿದ್ವಿ ನಾವು ABC ಮಾಡಿದ್ವಿ, ನೆಕ್ಸ್ಟ್ ಯಾವ್ದು ಮಾಡಿದ್ವಿ BCD ಮಾಡಿದ್ವಿ. ಎರಡನ್ನು ಕೂಡಿಸಿದಾಗ ನಮಗೇನು ಬರುತ್ತೆ 23/2 ಮತ್ತು 33/2 ಎರಡನ್ನು ಕೂಡಿಸಿದಾಗ ABCD ತ್ರಿಭುಜದ ವಿಸ್ತೀರ್ಣ ಬರುತ್ತೆ. ಆದ್ದರಿಂದ ಲಾಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಬರಿತೀರಾ, ದೇರ್ ಫಾರ್ ABCD ಚತುರ್ಭುಜದ ವಿಸ್ತೀರ್ಣ, ABCD ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ABCD ಚತುರ್ಭುಜದ ವಿಸ್ತೀರ್ಣ ಮಾಡಬೇಕಾದ್ರೆ ABCD ಚತುರ್ಭುಜದಲ್ಲಿ ABD ಮತ್ತು BCD ಯಾವ್ಯಾವ ತ್ರಿಭುಜ ತಗೋಬೇಕು, ABD ಮತ್ತು BCD. ABD ತ್ರಿಭುಜದ ವಿಸ್ತೀರ್ಣ, ABD ತ್ರಿಭುಜದ ವಿಸ್ತೀರ್ಣ, ABD ತ್ರಿಭುಜದ ವಿಸ್ತೀರ್ಣ ಪ್ಲಸ್ BCD ತ್ರಿಭುಜದ ವಿಸ್ತೀರ್ಣ, BCD ತ್ರಿಭುಜದ ವಿಸ್ತೀರ್ಣ ಅಂದಾಗ ಏನಾಗುತ್ತೆ, ಇದು ಎಷ್ಟು ಬಂದಿದೆ ನನಗೆ, ಎಷ್ಟು ಬಂದಿತ್ತು, 23/2 ಎಷ್ಟು ಬಂದಿತ್ತು 23/2 ಪ್ಲಸ್ 33/2 ಅಂದರೆ ಛೇದ ಸಮ ಇದ್ದಾಗ ಅಂಶ ಕೂಡಿಸ್ಕೋಬೋದು. ಅವಾಗ 3 3 6 3 2 5 56/2 ಅಂದರೆ 2 1 2 2 4 2 8 16 ಎಷ್ಟು ಬರುತ್ತೆ 28 ಚದುರ ಮಾನಗಳು. ಆದ್ದರಿಂದ ABCD ಚತುರ್ಭುಜದ ವಿಸ್ತೀರ್ಣ ಎಷ್ಟು ಬರುತ್ತೆ 28 ಚದುರ ಮಾನಗಳು. ಈ ಥರ ತ್ರಿಭುಜದ ಶೃಂಗ ಬಿಂದುಗಳನ್ನು ಉಪಯೋಗಿಸ್ಕೊಂಡು ಏನನ್ನು ಕಂಡುಹಿಡಿತೀವಿ ನಾವು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಇದರಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಸೂತ್ರ ಹಾಕಲ್ಲ. ನಾವು ಯಾವ ಸೂತ್ರ ಹಾಕ್ತಾ ಇದ್ದೀವಿ ಇಲ್ಲಿ, ತ್ರಿಭುಜದ ಶೃಂಗಗಳನ್ನು ಕೊಟ್ಟಾಗ x1 ಇಂಟು x1 ಆದಮೇಲೆ y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಅದು ಸೂತ್ರದಲ್ಲಿ x1 y1 x2 y2 x3 y3 ಬೆಲೆಗಳನ್ನು ಹಾಕಿ ಏನನ್ನು ಕಂಡುಹಿಡಬೇಕು ನಾವು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಇದು ಪ್ರತಿ ಲೆಕ್ಕಕ್ಕೂ ಯೂನಿಟನ್ನು ಏನು ಬರಿಬೇಕು ನೀವು, ಚದುರ ಮಾನಗಳು ಅಂತ ಬರಿಬೇಕು. ಎಕ್ಸಾಮಲ್ಲಿ ಇದು ಕೇಳಿದರೆ ನಿಮಗೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳೋದ್ರಿಂದ ಇದರಲ್ಲಿ ಸೂತ್ರವನ್ನು 2 ಸಲ ನೋಡಿ ಚೆಕ್ ಮಾಡಿರಿ. ಪ್ಲಸ್ಸು ಮೈನಸ್ಸು ವ್ಯತ್ಯಾಸ ಆಯ್ತಪ್ಪ ಅಂದರೆ ಲೆಕ್ಕ ಪೂರ ತಪ್ಪಾಗೋ ಚಾನ್ಸಸ್ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಮನೆ ಒಳಗೆ ಈ ಅಭ್ಯಾಸವನ್ನು ನೀವೇನು ಮಾಡಬೇಕು ಮತ್ತೆ ವರ್ಕ್ ಮಾಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಪಾಠ ಮಾಡೋಣ. ಥ್ಯಾಂಕ್ ಯು.